ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ನಿನ್ನೆ ಅಂದರೆ ರಿಸಲ್ಟ್ನ ಚೆಕ್ಔಟ್ ಮಾಡ್ಕೊಂಡಿದ್ದೀರಾ. ಸೊ ಅದಾದಮೇಲೆ ನೆಕ್ಸ್ಟ್ ಕೇಳ್ತಾ ಇದ್ದಾರೆ ವಿಷಯ ಓದ್ಬಿಡ್ತೀನಿ ನೋಡಿ. ಈ ಒಂದು ವಿಡಿಯೋ ಏನಂತಂದರೆ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪತ್ರೆ ಅಂದರೆ ಸ್ಕ್ಯಾನರ್ ಕಾಪಿ ಮತ್ತು ಹಾಗೂ ಮೌಲ್ಯಮಾಪನ ಅಂತಂದರೆ ರಿವ್ಯಾಲ್ಯೂಷನ್ ಹಾಕೋರಿಗೆ ಮತ್ತು ಮರು ಎಣಿಕೆ ಅಂತಂದರೆ ರೀಕೌಂಟ್ ಹಾಕೋರಿಗೆ ಮೂವರಿಗೂ ಕೂಡ ಅರ್ಜಿ ಸಲ್ಲಿಸಲು ಒಂದು ವಿಷಯನ ಬಿಟ್ಟಿದ್ದಾರೆ. ಅಂದರೆ ಇವಾಗ ಯಾರೆಲ್ಲ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದಾರಾ, ನಿಮಗೆ ಏನಾದರೂ ಫೋಟೋ ಕಾಪಿ ತೋರಿಸೋದಿತ್ತಂತಂದರೆ ಆನ್ಸರ್ ಕಾಪಿದು ಹ್ಯಾಂಡ್ ಇಲ್ಲಾಂದ್ರೆ ರಿವ್ಯಾಲ್ಯೂಷನ್ ಆಗುತ್ತೆ ಅಂತಂತಂದರೆ ಅಥವಾ ನೀವು ಏನಾದರೂ ರೀಕೌಂಟ್ ಆಗ್ತೀರ ಅನ್ನೋಂಗಿತ್ತಂತಂದರೆ ನಿಮ್ಮ ಮೂವರಿಗೂ ಕೂಡ ಒಂದು ಅರ್ಜಿ ಅಪ್ಲಿಕೇಶನ್ ಹಾಕಲಿಕ್ಕೆ ಈಗಾಗಲೇ ಟೈಮ್ ಆಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏನೇನಿದೆ ಇದ್ರ ಬಗ್ಗೆ ಓದೋದಂತಂದರೆ ಓಕೆ ನೋಡಿ, ಇದ್ರಾಗ ಏನು ಕೊಟ್ಟರು ಅಂತಂದರೆ ಕರ್ನಾಟಕ ಫ್ರೀ ಯೂನಿವರ್ಸಿಟಿ ಕೋರ್ಸ್ ಸ್ಟೇಟ್ ಲೆವೆಲ್ ಪರೀಕ್ಷಾ ನಿಯಮಾವಳಿ ಅಂತಂದರೆ 1997 ಅದ್ರ ಬಗ್ಗೆ ಎಲ್ಲನೂ ಕೂಡ ಕೊಟ್ಬಿಟ್ಟು ಏನು ಮಾಡೋರು ಅಂತಂದರೆ ಪರೀಕ್ಷೆ ಒಂದು ಪತ್ರಿಕೆಗಳ ಛಾಯಾಪತ್ತಿ ಪಡೆಯಲು ಅಥವಾ ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನಕ್ಕೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಅಪ್ಲಿಕೇಶನ್ಗೆ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನೋಡಿದರೆ ಸದರೀಕರಣಕ್ಕಾಗಿ ಮಾರ್ಚ್ 2026 ಪರೀಕ್ಷೆ 1ಕ್ಕೆ ಹಾಜರಾದ ವಿದ್ಯಾರ್ಥಿಗಳು ಮಾತ್ರ ಅಂತಂದರೆ ಈಗ ಯಾರು ಮಾರ್ಚಲ್ಲಿ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅವರು ಮಾತ್ರ ಅವ್ರು ಓನ್ಲಿ ಏನು ಮಾಡೋದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬಹುದು ಅವಕಾಶ ಮಾಡಿಕೊಡಲಾಗಿದೆ. ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ನೋಟ್ಸ್ನ ಕೊಟ್ಟವರು ಏನಂತಂದ್ರೆ ಒಂದು ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆ ಛಾಯಾಪತ್ರಿಕೆ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಛಾಯಾ ಪಡೆದ ವಿಷಯಗಳಿಗೆ ಮಾತ್ರ ಮೌಲ್ಯಮಾಪನ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಸೊ ಈಗ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಹುಡುಗರು ಫೋಟೋ ಕಾಪೀಸ್ ತರಿಸ್ತೀರ, ಅದರಲ್ಲಿ ನಿಮಗೆ ರಾಂಗ್ ಅನಿಸ್ತಪ್ಪ ರಾಂಗ್ ಅನಿಸಿದರೆ ಮಾತ್ರ ನೀವೇನು ಮಾಡ್ತೀರ ಅಂತಂದರೆ ಆ ಒಂದು ಸ್ಟೂಡೆಂಟ್ಗೆ ಮಾತ್ರ ಏನು ಮಾಡ್ತಾರೆ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರಲ್ಲ. ಅಂದ್ರೆ ನೀವೇ ರಿವ್ಯಾಲ್ಯೂಷನ್ ಹಾಕಿರಪ್ಪ ಅಂತಂದರೆ ಮತ್ತೆ ನೀವು ರೀಕೌಂಟಿಗೆ ಹಾಕುವಂಥ ಅವಶ್ಯಕತೆ ಇರಲ್ಲ. ಅಂದರೆ ರಿವ್ಯಾಲ್ಯೂಷನ್ ಅಂತಂದರೆ ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ಒನ್ ಟೈಮ್ ಚೆಕ್ಔಟ್ ಮಾಡಿ ಇನ್ನೊಂದು ಟೈಮಿಗೆ ರೀಕೌಂಟ್ ಥರ ಆಗಿಬಿಡ್ತದೆ. ಮತ್ತೆ ರೀಕೌಂಟಿಗೆ ಮತ್ತೆ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಇನ್ಯಾವುದೇ ವಿಧಾನಗಳಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ನೀವು ಅವ್ರ ತಕ್ಕ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ, ಅಲ್ಲಿ ನೀವು ಯಾರಾದರೂ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ ಡೈರೆಕ್ಟ್ ಹೋಗ್ತೀನಿ ಯೂನಿವರ್ಸಿಟಿಗೆ ಹೋಗ್ತೀನಿ ಹಂಗೆಲ್ಲ ಏನಿರಲ್ಲ. ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಿರ್ತದೆ. ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಏನಿದೆ ಅದನ್ನೆಲ್ಲನೂ ಕೂಡ ಏನಂತಂದರೆ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿಸಲು ಅವಕಾಶ ಇರ್ತದೆ. ಅಂದರೆ ಪೇಮೆಂಟ್ ಮಾಡೋದು ಯಾವ ರೀತಿ ಅಂತಂದರೆ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮೂಲಕ ಮಾತ್ರ ಇರ್ತದೆ. ಆ್ಯಂಡ್ ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಅಂದರೆ ಯಾರು ರಿವ್ಯಾಲ್ಯೂಷನ್ ಮತ್ತು ರೀಕೌಂಟಿಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯ್ದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ ಪಿ ಯು ಸಿ 2ರ ನಿಗದಿತ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳುವುದು. ಅಂತಂದರೆ ನೀವು ರಿವ್ಯಾಲ್ಯೂಷನ್ ಹಾಕಿ ರೀಕೌಂಟ್ ಹಾಕಿ ಬಟ್ ನೀವೇನಪ್ಪ ಅಂತಂದರೆ ಎಕ್ಸಾಮ್ 2ಗೆ ವೇಟ್ ಮಾಡ್ತಂತಂದರೆ ಅದಕ್ಕೆ ರೆಡಿ ಮಾಡ್ಕೋರಿ, ಇದನ್ನು ಬಿಟ್ಟು ಹಾಕಿ. ಯಾಕಂದರೆ ಇದನ್ನು ನೀವು ರಿವ್ಯಾಲ್ಯೂಷನ್ ಮತ್ತು ರೀಕೌಂಟ್ ಹಾಕಿ ಜಸ್ಟ್ ಬಿಟ್ಟು ನೀವು ಎಕ್ಸಾಮ್ 2 ಕೂಡ ರೆಡಿ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಉಲ್ಲೇಖಿತ ಸರ್ಕಾರದ ಆದೇಶದಿಂದ ಛಾಯಾಪತ್ತಿ ಮತ್ತು ಮೌಲ್ಯಮಾಪನಕ್ಕೆ ಕೆಳಕಂಡ ಶುಲ್ಕಗಳನ್ನು ನಿಗದಿಪಡಿಸಲಾಗಿದೆ. ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ಅಪ್ಲಿಕೇಶನ್ ಆಗ್ತಿರತ್ತಂದರೆ ನೋಡಿ, ನೀವು ಫೋಟೋ ಕಾಪಿ ಏನಾದರೂ ತರಿಸಿ ಅಂತಂದರೆ ಒಂದು ಸಬ್ಜೆಕ್ಟ್ಗೆ 530 ಪರ್ ಸಬ್ಜೆಕ್ಟ್ 530 ಇದೆ ನೆನಪಿಲ್ಲೋರೆ. ಆ್ಯಂಡ್ ಇಲ್ಲಪ್ಪ ನಾನು ರಿವ್ಯಾಲ್ಯೂಷನ್ನೇ ಹಾಕಿಬಿಡ್ತೀನಿ ಇದೆಲ್ಲ ಯಾವುದು ಕೂಡ ಬೇಡ ಅಂತಂದರೆ ಒಂದು ಸಬ್ಜೆಕ್ಟ್ ನೋಡಿ 1670 ಅಂತಂದರೆ ಎಲ್ಲ ಹುಡುಗರು ಕೂಡ ರಿವ್ಯಾಲ್ಯೂಷನ್ ಹಾಕೋದು ಬೇಡ ಅಂತ ಅಮೌಂಟ್ ಜಾಸ್ತಿ ಇಟ್ಟವ್ರೆ. ಸೊ ಒಟ್ಟಾರೆ ಏನು ಮಾಡೋದು ಸ್ಟೂಡೆಂಟ್ ಕಡೆಯಿಂದ ಹಣ ತೊಗೋಬೇಕು. ಹಂಗಾಗಿ 1670 ಒಂದು ಸಬ್ಜೆಕ್ಟ್ಗೆ ಥಿಂಕ್ ಮಾಡಿ ಎಷ್ಟು ಅಮೌಂಟ್ ಮಾಡ್ತಾಯಿದ್ದಾರೆ ಅಂತಂದರೆ ಅಂಕಗಳ ಮರು ಎಣಿಕೆ ಅಂತಂದರೆ ನೀವು ರೀಕೌಂಟ್ ಕೂಡ ಅಪ್ಲೈ ಮಾಡ್ತೀನಿ ಅಂತಂದರೆ ಎಣಿಸೋದ್ರಲ್ಲಿ ಯಾರಾದರೂ ಮಿಸ್ಟೇಕ್ ಮಾಡಿರ್ತಾರೆ ಅಂತಂದರೆ ಅದಕ್ಕೆ ನೀವು ವಾಪಸ್ ರೀಕೌಂಟ್ ಕೂಡ ಹಾಕ್ಬಿಡ್ದು, ಅದಕ್ಕೆ ಯಾವುದೇ ರೀತಿ ದುಡ್ಡು ಇರೋದಿಲ್ಲ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಕೇಳಿದೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಫೋಟೋ ಕಾಪಿ ತರಿಸ್ತೀರಿ ಅಂತಂದರೆ ಇವತ್ತಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಫೋಟೋ ಕಾಪಿ ತರಿಸ್ತೀರಿ ಅಂತಂದರೆ ಸ್ಟಾರ್ಟ್ ಆಗುತ್ತೆ, ಇನ್ನೂ 5 ಡೇಸ್ ಇರ್ತದೆ. 15/4/2026 ಕೂಡ ನೀವು ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಫೋಟೋ ಕಾಪಿ ಅಪ್ಲಿಕೇಶನ್ 10ಕ್ಕೆ ಇವತ್ತು ಹಾಕಿತ್ತಂತಂದರೆ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ 12ನೇ ತಾರೀಕಿಗೆ ಏನು ಮಾಡ್ತಾರೆ ನಿಮಗೆ ಫೋಟೋ ಕಾಪಿ ಬರ್ತದೆ. ಅಥವಾ ನಾಳೆ ಇನ್ ಕೇಸ್ ನಾಳೆ ನೀವು ಫೋಟೋ ಕಾಪಿ ಅಪ್ಲಿಕೇಶನ್ ಹಾಕಿದರೂ ಕೂಡ 12ಕ್ಕೆ ಬರ್ತದೆ. ನೀವು 13ಕ್ಕೆ ಹಾಕಿದರೆ 13ನೇ ತಾರೀಕು ಬರುತ್ತೆ, 14ಕ್ಕೆ ಹಾಕಿದರೆ 14ಕ್ಕೆ ಬರುತ್ತೆ. 15ರ ಒಳಗಡೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಫೋಟೋ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು. ಒಟ್ಟು 12ರ ಮೇಲೆ 17 ಒಳಗಡೆ ಏನಾಗ್ತದೆ ನಿಮ್ಮದು ಫೋಟೋ ಕಾಪಿದು ಡೌನ್ಲೋಡ್ ಆಗಿ ಬರ್ತದೆ, ನೋಡ್ಕೊಬೋದು ನೀವು. ಆ್ಯಂಡ್ ಅದಾದ ನಂತರ ಮರು ಮೌಲ್ಯಮಾಪನ ಅಥವಾ ಅಂದರೆ ರಿವ್ಯಾಲ್ಯೂಷನ್ ಮತ್ತು ರೀಕೌಂಟಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ 13ನೇ ತಾರೀಕು ಸ್ಟಾರ್ಟ್ ಆಗುತ್ತದೆ. ಸೊ ಯಾರಾದರೂ ರಿವ್ಯಾಲ್ಯೂಷನ್ ಮತ್ತು ರೀಕೌಂಟ್ಗೆ ಅಪ್ಲಿಕೇಶನ್ ಹಾಕೋದಂತಂದರೆ 13ನೇ ತಾರೀಕು ಸ್ಟಾರ್ಟ್ ಆಗ್ತದೆ. 19ನೇ ತಾರೀಕು ದಿನ ಒಂದು 5 to 6 ಡೇಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರ್ತದೆ. ಸೊ ನಿಮ್ಗೆ ಏನಾದರೂ ಅನಿಸಿದೆ ಅಂದರೆ ನಾನು ಇನ್ನೂ ಕೂಡ ಬರೆದಿದ್ದೆ ರಿವ್ಯಾಲ್ಯೂಷನ್ ಹಾಕ್ತೀನಿ ಅನ್ನೋಂಗಿತ್ತು ಅಂತಂದರೆ ಸೊ ಅಪ್ಲಿಕೇಶನ್ ಹಾಕ್ಬೋದು ಒಂದು 5 to 6 ಡೇಸಲ್ಲಿ. ಅದು ಕೂಡ ಏನು ಮಾಡ್ತಾರೆ ನಿಮಗೆ ಸೊ ಬೇಗನೆ ರಿವ್ಯಾಲ್ಯೂಷನ್ ಮತ್ತು ರೀಕೌಂಟ್ ಮಾಡಿಬಿಟ್ಟು ಕಳಿಸ್ತಾರೆ. ಒಂದು ಉತ್ತರ ಪತ್ರಿಕೆಗಳ ಛಾಯಾಪತ್ತಿ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂತಂದರೆ ಈ ಒಂದು ವೆಬ್ಸೈಟಲ್ಲಿ ಹೋಗಬೇಕಾಗ್ತದೆ. PUC ವಿದ್ಯಾರ್ಥಿ ಅಂಕಣದಲ್ಲಿ ಅಥವಾ ಕರ್ನಾಟಕ ಒನ್ ಮೊಬೈಲ್ ಆ್ಯಪಲ್ಲೂ ಕೂಡ
ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಥವಾ ರಿವ್ಯಾಲ್ಯೂಷನ್ ಮತ್ತು ರಿಟೋಟಿಂಗ್ ಒಂದು ಇರ್ತದೆ. ಓಕೆ, ಇದರಲ್ಲಿ ಹೋದ ತಕ್ಷಣ ಈ ಥರ ಕಾಣಿಸ್ತದೆ. ಆ್ಯಂಡ್ ಲಿಂಕಲ್ಲಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಂಡು ಕ್ಯಾಲೆಂಡರ್ ಇವೆಂಟ್ಸ್ ಫೋಟೋ ತೆರೀತದೆ. ಇದರಲ್ಲಿ ಔಟ್ ಟು ಅಪ್ಲೈ ಅಂತ ಅನ್ನು ಕಡ್ಡಾಯ ಓದಬೇಕಾಗುತ್ತೆ, ಅಂದರೆ ಓದಲೇಬೇಕು. ಸೊ ಹಂಗಾಗಿ ಕ್ಲಿಕ್ ಮಾಡ್ಕೊಂಡು ಮುಂಚೆ ಕಡ್ಡಾಯ ಓದಿ ಅಂತ ಕೊಡ್ತಾರೆ, ಅಗ್ರಿ ಅಂತ ಕೊಡ್ತೀರಾ. ನೆಕ್ಸ್ಟ್ 2026 ದ್ವಿತೀಯ PUC ಪರೀಕ್ಷೆ 1ರ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಪ್ರವೇಶ ಪತ್ರದಲ್ಲಿರುವಂತೆ ನಮೂದಿಸಬೇಕಾಗ್ತದೆ. ಅಂದರೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಇದೆಯೋ ಅದರ ಇರುವಾಗಿ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಕೊಂತೀರ. ಆ್ಯಂಡ್ ತಕ್ಷಣ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗ್ತದೆ. ಆ್ಯಂಡ್ ಫೋಟೋ ಕಾಪಿ ಪಡೆಯಲು ಇಚ್ಛಿಸಿದ ವಿಷಯಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿ ಅಥವಾ ಪೋಷಕರ ನಿಖರವಾದ ಮೊಬೈಲ್ ಸಂಖ್ಯೆಯನ್ನು ಖಾಸಗಿ ಇಮೇಲ್ ID ಹಾಗೂ ವಿಳಾಸ ಮಾತ್ರ ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ಚಾಲನ್ ಸಂಖ್ಯೆ ಆಟೋ ಜನರೇಟ್ ಆಗ್ತದೆ. ಆ್ಯಂಡ್ ಅದಾದಮೇಲೆ ನಿಮಗೆ ಮೇಕ್ ಪೇಮೆಂಟ್ ಬಟನ್ ಸಿಗ್ತದೆ. ಅದು ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಕೂಡ ಮಾಡಿಬಿಟ್ರೆ ಮುಗೀತದೆ. ಅಂತಂದರೆ ಪೇಮೆಂಟ್ ಮಾಡಿ ಸಡನ್ನಾಗಿ ಬ್ಯಾಕ್ ಮಾಡಿಬಿಟ್ರೆ ತಾನೇ ಎಲ್ಲನೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇರ್ತದೆ. ಓಕೆ, ಸೊ ಎಲ್ಲನೂ ಕೂಡ ಒನ್ ಟೈಮ್ ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಪೇಮೆಂಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಪೇನೋ ಕ್ಲಿಕ್ ಮಾಡ್ಕೊತೀರ. ಸೊ ಪೇ ಬಟನ್, ಓಕೆ, ಪೇ ಮಾಡೋದ್ರ ಬಗ್ಗೆ ಜಾಸ್ತಿ ಹೇಳಿದಾರೆ ಅಂತಂದ್ರೆ ನೋಡಿ ಅರ್ಥ ಮಾಡ್ಕೊರಿ. ನಿಮಗೆ ಪೇಮೆಂಟ್ ಮಾಡಿ ಆದಮೇಲೆ ಸಡನ್ನಾಗಿ ಬ್ಯಾಕ್ ಬರ್ಬಿಡ್ರಿ, ತಾನೇ ಆಟೋಮೆಟಿಕ್ ಬರ್ತದೆ. ಓಕೆ, ಫೋಟೋ ಕಾಪಿಗೆ ಮತ್ತು ಮರುಮೌಲ್ಯಮಾಪನ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಪೋಷಕರು ಅವರ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಅಂದರೆ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆಗೆ ಒಂದು ಮೊಬೈಲ್ ನಂಬರ್ ಕೇಳ್ತದೆ. ಅದನ್ನ ನಿಮಗೆ OTP ಬರ್ತಕ್ಕಂಥದ್ದು ಮಾತ್ರ ಮೊಬೈಲ್ ನಂಬರ್ ಅಂದರೆ ಆನ್ ಇರಬೇಕು ಅಂತ ನಂಬರ್ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಗೆ ಏನಾದರೂ ಬೇಕಿದ್ದಾಗ ಅಂದರೆ ಇದ್ರ ಬಗ್ಗೆ ಡೀಟೇಲ್ಸಾಗಿ ಎಲ್ಲನೂ ಕೂಡ 8 ಪೇಜ್ ಕೊಟ್ಟವ್ರೆ. ಸೊ ಈ ಒಂದು PDF ಏನು ಮಾಡಿದ್ರೆ ಅಂತಂದರೆ ಇನ್ನೊಂದು ಟೈಮ್ ನಿಮಗೆ ವಾಟ್ಸಪ್ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ಇದು ಸಿಗ್ತದೆ ನಿಮಗೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.